ತಾಲೂಕಿನ ಶಿವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯ ಅನುದಾನದಡಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ಕಾಳೇಗೌಡನದೊಡ್ಡಿ ಅಂಗನವಾಡಿ ಕೇಂದ್ರವನ್ನು ಮಾಜಿ ಸಂಸದ ಡಿ.ಕೆ. ಸುರೇಶ್ ಉದ್ಘಾಟಿಸಿದರು. ಸೋಮವಾರ ಕಾಳೇಗೌಡನದೊಡ್ಡಿಯಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಕಡ್ಡಾಯವಾಗಿ ಎಲ್ಲರೂ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಬೇಕು. ಮಕ್ಕಳು ಮೊದಲು ಅಂಗನವಾಡಿ ಕೇಂದ್ರದಲ್ಲಿ ನೀಡುವ ಶಾಲಾ ಪೂರ್ವ ಶಿಕ್ಷಣವನ್ನು ಪಡೆಯಲು ಪಂಚಾಯಿತಿ ವತಿಯಿಂದ ನರೇಗಾ ಯೋಜನೆಯಡಿ 13 ಲಕ್ಷ ಅನುದಾನದಡಿಯಲ್ಲಿ ಉತ್ತಮವಾದ ಅಂಗನವಾಡಿ ಕೇಂದ್ರ ನಿರ್ಮಾಣವಾಗಿದೆ. ಇದನ್ನು ಅಧಿಕಾರಿಗಳು, ಪೋಷಕರು ಸಮರ್ಪಕವಾಗಿ ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್, ಶಿವನಹಳ್ಳಿ ಪಿಡಿಒ ಕೃಷ್ಣಮೂರ್ತಿ, ಉಪಾಧ್ಯಕ್ಷ ಭೀಮಾನಾಯ್ಕ, ಎಂಎಲ್ಸಿ ಎಸ್ ರವಿ, ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಂಡಿ ವಿಜಯದೇವ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಸಪ್ಪ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಹರೀಶ್, ಮುಖಂಡರಾದ ತಮ್ಮಣ್ಣಗೌಡ, ವರಳಗಲ್ಲು ರಮೇಶ್, ಎಸ್ವಿ ವೀರಪ್ಪ, ಮರಿನಂಜೇಗೌಡ, ಶಿವಮ್ಮ, ನಾಗರಾಜು, ಕೆಂಚಪ್ಪ ಸೇರಿದಂತೆ ಕಾಳೇಗೌಡನದೊಡ್ಡಿ ಗ್ರಾಮಸ್ಥರು ಭಾಗವಹಿಸಿದ್ದರು. ನೀವಿದ್ರ ಫೋಟೋ ಅಂಗನವಾಡಿ ಚೆನ್ನಾಗಿ ಎಷ್ಟು ಜನ ಇದ್ದಾರೆ ಮಕ್ಕಳು? ಬನ್ನಿ. ನನ್ನ ಗಾಡಿ ಕೊಡ್ಸ್ಬಿಡ್ರಿ ಗಮ್ಮಂತ. ಆಯ್ತು ಬನ್ನಿ. ಮಕ್ಕಳು ಬರಲಿ ಕಡಿಕೆ ಎಲ್ಲ ಬರ್ತಾರೆ. ಓಕೆ ಇಲ್ಲೊಂದು ಫೋಲ್ಡ್ ಅಂತ ಬನ್ನಿ.